ಬರೋ ಕಾರಣ ನಾವು ಪ್ಯಾಕ್ ಆಗತ್ತೀವಿ, ನಮ್ಮ ಬ್ಯಾಗು ಕವರ್ ಮಾಡತ್ತೀವಿ ನೋಡ್ರಿ. ನಾವು ಒಂದು ಜಾಕೆಟ್ ತೊಗೊಂಡಿದ್ದೆ ನಿನ್ನೆ, ಅದನ್ನೇನು ಮಾಡತ್ತೀನಿ ಬ್ಯಾಗಿಗೆ ಹಾಕತ್ತೀನಿ. ಅಂದರೆ ಬ್ಯಾಗ್ ಶಿಪ್ ಹಾಕತ್ತೀನಿ. ನನ್ನ ಕಡೆ ಹಾಕೋರು ಹಂಗೆ ಇತ್ತು. ಪ್ಯಾಂಟ್ ಸಮೇತ ಒಂದು ತೊಗೊಂಡೆ, ಪ್ಯಾಂಟ್ ಒಂದೀಗ ಸಿಕ್ತು. ಬರ್ರಿ ಈಗ ಹೋಗೋಣ. ಇಲ್ಲಿಂದ ಬಿಡತ್ತೇವೆ ಈಗ ಮತ್ತೆ ವಾಪಸ್. ಹಾಂ ನೋಡ್ರಿ, ಫುಲ್ ಮಳೆ ಐತಿ. ಈಗ ಮಳೆ ಸ್ಟಾರ್ಟ್ ಆಗೈತಿ. ಫೈನಲಿ ಇವತ್ತು ನಮ್ಗೆ ಆ್ಯಕ್ಚುಲಿ ಪ್ರಾಪರ್ ಮಳೆ ಸಿಕ್ತೆ, ನಿನ್ನೇನು ಸಿಕ್ಕಿದ್ದಿಲ್ಲ ನೋಡ್ರಿ. ನೋಡ್ರಿ ಈಗ ಹೋಗೋಣಂತ. ಮಳೆ ಬರೋದೈತಿ ನೋಡ್ತಿರುವ ನೀವು, ಭಯಂಕರ ನೋಡ್ರಿ. ಫಾಗ್ ಯಾವ ಪರಿ ಸೈಗೆ ಐತೆ ಅಂತ. ಇನ್ನೇ ಆಕ್ಚುಲಿ ಗುಡ್ಡ ಮ್ಯಾಗ ಐತಿ, ಬಟ್ ಈಗ ಫಾಗ್ ಚೆನ್ನಾಗೈತೆ ಅಲ್ಲೇ. ಬರ್ರಿ ಹೋಗೋಣ, ಈಗ ಪೀಕ್ ಟೈಮ್ ಐತಿ. ಇನ್ನೂ ಗುಡ್ಡ ಮ್ಯಾಗಿದ್ರು ಫಾಗ್ ಇನ್ನ ಕೆಳಗೈತಿ. ಮಸ್ತ್ ವೈಬ್ ಇಲ್ಲಿಂದ ನೋಡಕ್ ಅಂದ್ರ ಮಜಾ. ಬಟ್ ಈಗ ನಾವ್ ಅಲ್ಲಿ ಹೋಗಿ ಅಲ್ಲಿ ಫೀಲ್ ಮಾಡ್ತಲ್ಲ, ಅದು ಎಕ್ಸೈಟ್ಮೆಂಟ್ ಆಗಿದೆ. ನಾನು ಅದು ಹತ್ತೋ ಮಟ ಅಂದ್ರೆ ಹಂಗ ಹರಿತೈತಿ, ಅದು ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಇಲ್ಲೇ ಕೊಟ್ಟಿದ್ ನಾವು ಪಾಸ್. ಇದ ಕುರಿಂಜಿಲ್ಲ, ಅದಕ್ಕೂ ಪಾಸ್ ತಗೊಂಡ್ಬೇಕ್ರಿ ಟ್ರೆಕ್ಕಿಂಗ್. ಪಾಸ್ ಮಾಡು, ಬುಕಿಂಗ್ ಉಂಟಲ್ಲ? ಹಾ ಇದೆ, ಬುಕಿಂಗ್ ತೋರಿಸಿ ಪಾಸ್ ಮಾಡು. ವಾಪಸ್ ಎಲ್ಲಿ ಹೋಗಿ ನೀವು? ವಾಪಸ್ ಆ ಸೈಡ್ ಹೋಗೋದು. ಧರ್ಮಸ್ಥಳ ಆ ಸೈಡ್ ಬರುತ್ತಲ್ಲ, ಈಚೆ ಬರು. ಮತ್ತೆ ಹಿಂಗೆ ಬರ್ಬೇಕು ನಾವು ಅಲ್ಲಿಂದ. ಹಾಂ 7 km ಲೆಫ್ಟ್ ಹೋಗು ಧರ್ಮಸ್ಥಳ. ಬಜೆ ಇದು ತೋರ್ಸಿ ತಂಬ ಹೋಗೋ ಫಾಸ್ಟ್. ಟ್ರೆಕ್ಕಿಂಗ್ ಇದೆ ತೋರ್ಸಿ. ಮೇಡಮ್ ಅವ್ರು ಹೋಗಿದಾರ ಪಾಸ್ ಇಸ್ಕೊಂಬರ್ಲಿಕ್ಕೆ. ಗೈಸ್ ಕ್ಲೈಮೇಟ್ ನೋಡ್ರಿ, ಫುಲ್ ಫಾಗಿ ಐತಿ. ಸೈಕ್ ಬೈ. ಆಕ್ಚುಲಿ ನಮ್ ಕಡೆ ಫಾಗ್ ಐತಿ ಬೈ, ಅಲ್ಲ ನಮ್ ಕಡೆ ಫಾಗ್ ಐತಿ ಆಕ್ಚುಲಿ. ನೋಡಿಲ್ ಫುಲ್ ಫಾಗ್ ಐತಿ. ಸೈಕ್ ನೋಡ್ರಿ, ನಮ್ ಕಡೆ ಫುಲ್ ಫಾಗ್ ಐತಿ. ಫಾಗ್ದಾಗ ಹೊಟ್ಟೆ ನನಗೆ. ಓ ಬೈ ಸೈಕ್ ನೋಡ್ರಿ, ಫುಲ್ ಫಾಗ್ ಐತಿ. ನಾನೇ ಎಂಜಾಯ್ ಮಾಡತ್ತೀನಿ, ಮೇಡಮ್ ಅವ್ರು ಎಂಜಾಯ್ ಮಾಡತ್ತಾರ, ಗಾಡಿನ ಫುಲ್ ಎಂಜಾಯ್ ಮಾಡತ್ತೀನಿ ನೋಡ್ರಿ. ನೋಡ್ರಿ ಫುಲ್ ಬೆಟ್ಟ ಅಲ್ಲ. ಓ ಮೈ ಗಾಡ್ ದಿನ ಬಿಟ್ಟಲ್ಲೇ ನೋಡ್ರಿ ಎಲ್ಲ ಬೈ ಸೈಕ್ ನೋಡ್ರಿ. ನೋಡ್ರಿ ಎಕ್ದಮ್ ಮಸ್ತ್. ಇದಕ್ ಬರ್ಬೇಕು ನೀವು. ಇದ್ರ ಸಂಬಂಧ ಈ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕ. ರೋಡ್ ಕಚ್ಚಾ ಇರ್ಬೋದ ಮಾತ್ರ ವೈ ಮಾತ್ರ